ಬೆಂಗಳೂರಲ್ಲಿ ಮೆಟ್ರೋ ಕಾಮಗಾರಿ ವೇಳೆ ದುರಂತ ನಡೆದಿದೆ. ವಯಾಡಕ್ಟ್ ಉರುಳಿ ಆಟೋ ಚಾಲಕ ದುರ್ಮರಣ. ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 35 ವರ್ಷದ ಚಾಲಕ ಖಾಸಿಂ ಸಾವಿಗೀಡಾಗಿದ್ದಾರೆ. ವಯಾಡಕ್ಟ್ ಹೊತ್ತಿದ್ದ ಲಾರಿ ತಿರುವು ಪಡೆಯುವಾಗ ಈ ದುರಂತ ನಡೆದಿದೆ. ಲಾರಿ ಪಕ್ಕದಲ್ಲೇ ಆಟೋ ಚಾಲಕ ಆಟೋ ಬರ್ತಾ ಇತ್ತು. ಆ ಆಟೋ ಮೇಲೆ ವಯಾಡಕ್ಟ್ ಬಿದ್ದಿದೆ. ಆಟೋ ಚಾಲಕ ಇಳಿಯೋಷ್ಟರಲ್ಲಿ ವಯಾಡಕ್ಟ್ ಉರುಳಿದೆ. ಸ್ಥಳೀಯರು ರಕ್ಷಣೆಗೆ ಮುಂದಾದ್ರೂ ಕೂಡ ಸಾಧ್ಯ ಆಗಲಿಲ್ಲ. ನಿನ್ನೆ ರಾತ್ರಿ 12:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ಆಟೋ ಯಾವ ರೀತಿ ನುಜ್ಜುಗುಜ್ಜಾಗಿರೋದು ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ನಿನ್ನೆ ರಾತ್ರಿಯ ವಿಜುವಲ್ಸ್ ಇದು. ಖಾಸಿಂನ ಉಳಿಸೋ ಪ್ರಯತ್ನ ಅಲ್ಲಿನ ಸಾರ್ವಜನಿಕರು ಮಾಡಿದ್ದಾರೆ. ಆದ್ರೆ ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿತ್ತು. ದುರಂತ ನಡೆದು ಹೋಗಿದೆ. ವಯಾಡಕ್ಟ್ ತೆಗೆದುಕೊಂಡು ಬರ್ತಾ ಇದ್ದ ಲಾರಿ ಪಕ್ಕದಲ್ಲಿ ಆಟೋ ಬರ್ತಾ ಇತ್ತು. ವಯಾಡಕ್ಟ್ ಉರುಳಿದೆ. ಅದರ ಪಕ್ಕದಲ್ಲಿದ್ದ ಆಟೋ ನುಜ್ಜುಗುಜ್ಜಾಗಿದೆ. ಖಾಸಿಂನ ಉಳಿಸೋ ಪ್ರಯತ್ನನ ಸಾರ್ವಜನಿಕರು ಮಾಡಿದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಆಟೋ ಸ್ಥಿತಿನೇ ಹೀಗಾಗಿದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ಖಾಸಿಂನ ಪರಿಸ್ಥಿತಿ ಏನಾಯ್ತು ಅಂತ. ಯಲಹಂಕದ ಕೋಗಿಲು ಕ್ರಾಸ್ ನಲ್ಲಿ ಈ ದುರ್ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮಗು ಸತ್ತಿದ್ದಂತಹ ಘಟನೆ, ಆ ಘಟನೆ ಮಾಸುವ ಮುನ್ನವೇ ಇದೀಗ ಬೆಂಗಳೂರಿನಲ್ಲಿ ಈ ಒಂದು ಮೆಟ್ರೋ ಕಾಮಗಾರಿಯಿಂದಾಗಿ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನೆ ನಡೆದಂಥ ಘಟನಾ ಸ್ಥಳದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಬೆಂಗಳೂರಿನ ಕೋಗಿಲು ಕ್ರಾಸ್, ಯಲಹಂಕ ಬಳಿ ಬರುವಂತಹ ಒಂದು ಕೋಗಿಲು ಕ್ರಾಸ್ ಇದು. ಇಲ್ಲಿ ಕಳೆದ ರಾತ್ರಿ 12:30ರ ಸುಮಾರಿಗೆ ಆಟೋ ಚಾಲಕ ಖಾಸಿಂ ಎಂಬುವಂತಹ ವ್ಯಕ್ತಿ ಪ್ಯಾಸೆಂಜರ್ ಅನ್ನ ಡ್ರಾಪ್ ಮಾಡಿ ನಂತರ ಆ ಒಂದು ಪ್ಯಾಸೆಂಜರ್ ಬಳಿ ಹಣವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಒಂದು ಲಾರಿ ಏನಿತ್ತು ಅದು ಮೆಟ್ರೋಗೆ ಅಳವಡಿಸುವಂಥ ವಯಾಡಕ್ಟ್, ಅಂದರೆ ಈ ಟ್ರ್ಯಾಕ್ಗೆ ಅಳವಡಿಸುವಂಥ ಒಂದು ವಯಾಡಕ್ಟ್ ಏನಿದೆ ಅದನ್ನು ಸಾಗಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಲಾರಿಯಿಂದ ಉರುಳಿ ಬಿದ್ದಂತಹ ವಯಾಡಕ್ಟ್ ಆ ಒಂದು ಆಟೋ ಮೇಲೆ ಬಿದ್ದಿರುವಂಥದ್ದು. ಪರಿಣಾಮವಾಗಿ ಖಾಸಿಂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪ್ಯಾಸೆಂಜರ್ ಏನಿದ್ರು ಅವರು ಅಲ್ಲಿಂದ ಓಡಿ ಹೋಗಿ ಈ ಒಂದು ಘಟನೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಖಾಸಿಂ ತಪ್ಪಿಸ್ಕೊಳ್ಳೋ ಅಷ್ಟರಲ್ಲಿ, ಯಾಕಂದರೆ ಆತನ ಆಟೋ ಕೂಡ ಇತ್ತು, ಆಟೋವನ್ನು ಕೂಡ ಆತ ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಈಗ ಆಟೋದಲ್ಲೇ ಕುಳಿತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ವಯಾಡಕ್ಟ್ ಏನಿದೆ ಬಿದ್ದ ಪರಿಣಾಮ ಅವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ನೋಡ್ತಾ ಇರ್ಬೋದು. ಆ ಒಂದು ವಯಾಡಕ್ಟ್ ನೆಲಕ್ಕೆ ಬಿದ್ದಂತ ಕೂಡಲೇ ಎಷ್ಟರ ಮಟ್ಟಿಗೆ ಅಂದರೆ ಇಷ್ಟು ದೊಡ್ಡ ಸುಮಾರು ಒಂದು 50 ಅಡಿ ಇರುವಂಥ ಒಂದು ವಯಾಡಕ್ಟ್ ಇದು. ಈ ಒಂದು ವಯಾಡಕ್ಟ್ ಬಿದ್ದ ಕೂಡಲೇ ಮಧ್ಯದಲ್ಲಿ ಮುರಿದೋಗಿ ಈ ರೀತಿಯಾಗಿ ಪೀಸ್ ಆಗಿದೆ. ನೋಡ್ತಾ ಇದ್ರೆ ಇದು ಒಂದು ಲೆಕ್ಕದಲ್ಲಿ ಮಧ್ಯದಲ್ಲಿ ಚೂರಾಗಿದ್ರೆ ಕಳಪೆ ಕಾಮಗಾರಿಯಿಂದಾಗಿ ಕೂಡ ಈ ರೀತಿಯಾಗಿ ಒಡೆದೋಗಿದ್ವು ಅಂತ ಹೇಳ್ಬೋದು. ಕೇವಲ ಒಂದು ಅಮಾಯಕ ವ್ಯಕ್ತಿ ಈಗ ಬಲಿಯಾಗಿರೋದು ಅಷ್ಟೇ ಅಲ್ಲ, ಈ ಮೆಟ್ರೋ ಪಿಲ್ಲರ್ನಲ್ಲಿ ಕಳಪೆ ಕಾಮಗಾರಿ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಈ ವಯಾಡಕ್ಟ್ ಬಿದ್ದ ನಂತರ, ಆ ಒಂದು ವಯಾಡಕ್ಟ್ ಒಡೆದ ನಂತರ ಈ ರೀತಿಯಾಗಿ ಆಗಿರುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಘಟನಾ ಸ್ಥಳದಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಆ ಒಂದು ಖಾಸಿಂ ಸಾಬ್ ಮೃತಪಟ್ಟಂತಹ ಈ ಒಂದು ಜಾಗ ಏನಿದೆ ಅಲ್ಲಿ ಇನ್ನೂ ಕೂಡ ಈಗಾಗಲೇ ಆಟೋ ಏನಿತ್ತು ಆ ಎಲ್ಲವನ್ನು ಕೂಡ ಈಗಾಗಲೇ ತೆರವು ಮಾಡಿರುವಂಥದ್ದು. ಜೊತೆಗೆ ಖಾಸಿಂ ಮೃತದೇಹವನ್ನು ಈಗಾಗಲೇ ಯಲಹಂಕದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು. ಘಟನಾ ಸ್ಥಳಕ್ಕೆ ಈಗಾಗಲೇ ಯಲಹಂಕ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ವಯಾಡಕ್ಟ್ ಸಾಗಿಸ್ತಾ ಇದ್ದಂಥ ಲಾರಿ ಚಾಲಕ ಏನಿದೆ ಆತನನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂಥದ್ದು. ಜೊತೆಗೆ BMRCಯಲ್ಲೂ ಮತ್ತು ಈ ಒಂದು ಕಾಂಟ್ರಾಕ್ಟ್ ಏನನ್ನು ಪಡೆದಿದ್ರು, ಅಂದರೆ ಈ ಗುತ್ತಿಗೆಯನ್ನು ಏನು ಪಡೆದಿದ್ರು ಇದನ್ನು ಸಾಗಿಸುವಂಥ ಗುತ್ತಿಗೆ ಏನಿತ್ತು ಆ ಗುತ್ತಿಗೆ ಕಂಪನಿಗೂ ಕೂಡ ಈಗಾಗಲೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ ರಾತ್ರಿ ನಡೆದಂಥ ಒಂದು ಭೀಕರ ದುರಂತದಿಂದಾಗಿ ಇವತ್ತು ಅಮಾಯಕ ಖಾಸಿಂ ಇವತ್ತು ಪ್ರಾಣವನ್ನು ತೆತ್ತಿರುವಂಥದ್ದು. ತನಗೆ ಸಂಬಂಧವೇ ಇಲ್ಲದೆ ರಸ್ತೆಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಮೇಲೆ ಈ ರೀತಿಯಾಗಿ BMRCLನ ನಿರ್ಲಕ್ಷ್ಯತೆಯಿಂದಾಗಿ ಈ ರೀತಿಯಾಗಿ ಘಟನೆ ಆಗಿದೆ.
ಇಲ್ಲಿ ಯಾರ ನಿರ್ಲಕ್ಷ್ಯತೆ ಅಂದರೆ ಯಾವ ರೀತಿಯಾಗಿ ನಿರ್ಲಕ್ಷ್ಯತೆ ಎದ್ದು ಕಾಣಿದೆ ಅಂದರೆ ಇದು ಚಾಲಕನ ನಿರ್ಲಕ್ಷ್ಯತೆನಾ ಅಥವಾ BMRCLೇ ಸರಿಯಾಗಿ ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಳ್ಳದೆ ಈ ರೀತಿಯಾಗಿ ಮಧ್ಯರಾತ್ರಿ ಈ ಒಂದು ವಯಾಡಕ್ಟನ್ನು ಸಾಗಿಸಲಾಗಿತ್ತ ಎಲ್ಲವನ್ನೂ ಕೂಡ ಪೊಲೀಸರು ಇದೀಗ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.